ವಿರಾಮದ ಬಳಿಕ ಮತ್ತೆ ಸ್ವಾಗತ. ಚನ್ನಪಟ್ಟಣ ಹಣಾಹಣಿಗೆ ಕೈ ಮತ್ತು ಮೈತ್ರಿ ನಡುವೆ ಈ ಹಣಾಹಣಿಗೆ ಈಗ ಬೇರೆ ರೀತಿಯ ಒಂದು ಅಖಾಡ ರೆಡಿಯಾದಂಗೆ ಕಾಣಿಸ್ತಾ ಇದೆ. ಅದು ಚನ್ನಪಟ್ಟಣದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಮೈತ್ರಿಯಿಂದ ಅನ್ನೋದು. ಕೈ ಮೈತ್ರಿ ನಡುವೆ ಚನ್ನಪಟ್ಟಣ ಎಲೆಕ್ಷನ್ ಫೀವರ್ ನಿಧಾನವಾಗಿ ಏರ್ತಾ ಇದೆ. HDK ಮನವೊಲಿಕೆಗೆ CP ಯೋಗೇಶ್ವರ್ ಅವರು ಮುಂದಾದ್ರ ಟಿಕೆಟ್ಗೋಸ್ಕರವ ಕುಮಾರಸ್ವಾಮಿ ಬಗ್ಗೆ CP ಯೋಗೇಶ್ವರ್ ಅವರು ಸಾಫ್ಟ್ ಕಾರ್ನರ್ ಆಗಿ ಮಾತಾಡ್ತಾ ಇದ್ದಾರೆ. ಟಿಕೆಟ್ಗಾಗಿ HDK ಅವರನ್ನೇ ಹೀರೋ ಮಾಡಲು ಪ್ಲಾನ್ ಮಾಡಿದ್ರ CP ಯೋಗೇಶ್ವರ್. ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದು ಯಾಕೆ? HDK ಎದುರಾಕೊಂಡ್ರೆ ಟಿಕೆಟ್ ಸಿಗಲ್ಲ ಎನ್ನುವ ಢವ ಏನಾದರೂ CP ಯೋಗೇಶ್ವರಿಗೆ ಕಾಡ್ತಾ ಇದೆಯಾ? ಮೈತ್ರಿಯಲ್ಲಿ ಬಿರುಕು ಉಂಟಾದ್ರೆ ನನಗೆ ಟಿಕೆಟ್ ಸಿಗಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಬಂದುಬಿಟ್ರ CP ಯೋಗೇಶ್ವರ್. CP ಯೋಗೇಶ್ವರ್ ನೇರ ಹೇಳ್ತಾ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಾದ್ರೆ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಅವ್ರು ಸ್ಪರ್ಧೆ ಮಾಡುವಂಥ ಮನಸ್ಸಿದೆಯಾ ಅವರಿಗೆ? ಇದೆಲ್ಲದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇವಸ್ವಾಮಿ ಈಗ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಮಾದೇವಸ್ವಾಮಿ, ಚನ್ನಪಟ್ಟಣದಲ್ಲಿ ಚುನಾವಣೆಯ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಹೀಗಿರುವಾಗ ಟಿಕೆಟ್ ಹಣಾಹಣಿ CP ಯೋಗೇಶ್ವರ್ ಅವರ ಸ್ಟ್ರಾಟಜಿ ಏನು ಹೇಳ್ತಿದ್ದಾರೆ CP ಯೋಗೇಶ್ವರ್? ಮಾದೇವಸ್ವಾಮಿ. ರಂಜಿತ್, ಏನಂದ್ರೆ ಈ ಒಂದು ಚನ್ನಪಟ್ಟಣದ ಉಪಚುನಾವಣೆ ಏನಿದೆ, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈತ್ರಿಯಿಂದಲೂ ಕೂಡ ಪ್ರಬಲ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಬೇಕು. ಅದರಲ್ಲಿ CP ಯೋಗೇಶ್ವರ್ ಕೂಡ ಪ್ರಬಲ ಅಭ್ಯರ್ಥಿ. ಆದ್ರೆ ಅವರು ಯಾವ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾರೆ? ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರು. ಯಾಕಂದ್ರೆ JDS ಈ ರಾಮನಗರ ಜಿಲ್ಲೆಯಲ್ಲಿ JDS ಇರುವಂತಹ 4 ಕ್ಷೇತ್ರಗಳ ಪೈಕಿ ಮೂರರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ದು, ಒಂದರಲ್ಲಿ ಮಾತ್ರ JDS ಗೆಲುವನ್ನು ಸಾಧಿಸಿತು, ಅದು ಚನ್ನಪಟ್ಟಣ. ಈಗ ಚನ್ನಪಟ್ಟಣ ಖಾಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತನ್ನ ಅಸ್ತಿತ್ವವನ್ನು ಕೂಡ JDS ಉಳಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಬಹುತೇಕ ಬಿಜೆಪಿಗೆ ಟಿಕೆಟ್ ಅನ್ನು ಬಿಟ್ಟುಕೊಡುವಂತದ್ದು ಅನುಮಾನ ಅಂತನ್ನುವಂತ ಮಾತುಗಳು ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ CP ಯೋಗೇಶ್ವರ್ ಮನವೊಲಿಕೆಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಅವರ ಮಾತಿನ ದಾಟಿಯಿಂದ ಅರ್ಥ ಆಗುವಂತ ವಿಚಾರ. ಅಂದ್ರೆ ಕುಮಾರಸ್ವಾಮಿ ಅವರೇ ಅಂತಿಮವಾಗ್ತಾರೆ. ಕುಮಾರಸ್ವಾಮಿ ಅವರು ಒಪ್ಪಿದರೆ ಮಾತ್ರ CP ಯೋಗೇಶ್ವರ್ಗೆ ಟಿಕೆಟ್ ಅನ್ನು ನೀಡಲಿಕ್ಕೆ ಸಾಧ್ಯ. ಅದು ಯಾವ ಚಿಹ್ನೆಯಿಂದ ಅಂತನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧೆಯನ್ನು ಮಾಡಿ ಏನಾದ್ರೂ ಗೆಲುವನ್ನು ಸಾಧಿಸಿದಂತ ಸಂದರ್ಭದಲ್ಲಿ JDS ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಾಗುತ್ತೆ. ಅಂದ್ರೆ JDS ಒಂದು ಸ್ಥಾನವೂ ಕೂಡ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದಾಗುತ್ತೆ. ಹಾಗಾಗಿ JDS ನಿಂದ ಸ್ಪರ್ಧೆಯನ್ನು ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಕುಮಾರಸ್ವಾಮಿ ಅವರು ಸಂಪೂರ್ಣವಾದಂತಹ ಒಪ್ಪಿಗೆಯನ್ನ ನೀಡಬೇಕಾಗುತ್ತೆ. ಏನು CP ಯೋಗೇಶ್ವರ್ ಅವರನ್ನೇ ಈ ಒಂದು ಚುನಾವಣೆಯಲ್ಲಿ JDS ಪಕ್ಷದಿಂದ ಸ್ಪರ್ಧಿಸುವಂತೆ ಮಾಡಬೇಕಾಗುತ್ತೆ. ಹಾಗಾಗಿ CP ಯೋಗೇಶ್ವರ್ ಬಹುತೇಕ ಅವರ ವಿರುದ್ಧ ಸಾಫ್ಟ್ ಆಗಿ ಮಾತಾಡ್ಲಿಕ್ಕೆ ಮುಂತಾಗಿದ್ದಾರೆ. ಕುಮಾರಸ್ವಾಮಿ ಅವರ ಮನವೊಲಿಕೆ ಮಾಡುವಂತ ಮುಖಾಂತರವಾಗಿ ಒಂದು ತಂತ್ರಗಾರಿಕೆಯನ್ನ ಮಾಡಿ ಹೇಗಾದ್ರೂ ಮಾಡಿ ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ಬೇಕು ಅಂತನ್ನುವಂತ ನಿಟ್ಟಿನಲ್ಲಿ ಒಂದು ಕಸರತ್ತನ್ನ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಮಾದೇವಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. PSI ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ RD ಪಾಟೀಲ್